ಎಸ್ವಿ ಕಂಪ್ಯೂಟರ್ ಸೆಂಟರ್ನ ನೂತನ ಕಚೇರಿ ಉದ್ಘಾಟನೆ ಮುಂದಿನ ದಿನಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಪ್ರಾರಂಭ. ಹೌದು, ಸಾಲಿಗ್ರಾಮ ಪಟ್ಟಣದ ಪೋಸ್ಟ್ ಆಫೀಸ್ ಬಳಿ ಇರುವ ಎಸ್ವಿ ಕಂಪ್ಯೂಟರ್ ಸೆಂಟರ್ ನೂತನ ಕಚೇರಿಯನ್ನು ಸಾಲಿಗ್ರಾಮದ ತಾಲೂಕು ದಂಡಾಧಿಕಾರಿ ಎಸ್.ಎನ್. ನರಗುಂದ, ಭಾಷ್ಯಕಾರ ಸ್ವಾಮೀಜಿ ಧನುರ್ದಾಸ ರಾಮಾನುಜ ಜಿಯರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಧುಚಂದ್ರ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಅಂಕರಳ್ಳಿ ತಿಮ್ಮಪ್ಪ, ಮೆಡಿಕಲ್ ರಾಜಣ್ಣ, ಯೋಗನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ ಶಿಕ್ಷಕ ಶಿವಶಂಕರ್, ಎಸ್ವಿ ಕಂಪ್ಯೂಟರ್ ಸೆಂಟರ್ನ ವ್ಯವಸ್ಥಾಪಕ ಶಿವರಾಜು ಸೇರಿದಂತೆ ಹಲವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ತಹಸೀಲ್ದಾರ್ ನರಗುಂದ ಅವರು, ಕಂಪ್ಯೂಟರ್ ಜ್ಞಾನ ವಿದ್ಯಾರ್ಥಿಗಳಿಗೆ ಅತ್ಯವಶ್ಯಕ. ಉದ್ಯೋಗಕ್ಕಾಗಿ ಜ್ಞಾನವನ್ನು ಹೆಚ್ಚಿಸಲು ಕಂಪ್ಯೂಟರ್ ಅತ್ಯಮೂಲ್ಯವಾದದ್ದು ಎಂದರು. ಯಾವುದೇ ಉದ್ಯೋಗ ಸೇರಲು ಕಂಪ್ಯೂಟರ್ ಮುಖ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆರ್ಜಿ ಜೊತೆ ಬಸವರಾಜು, ಸಾಲಿಗ್ರಾಮ. ನಿಮ್ಮ ಶಿಕ್ಷಣ ವೃತ್ತಿಗೂ ಈ ಒಂದು ಗಣಕಯಂತ್ರ ತರಬೇತಿ ಬಹಳ ಅನುಕೂಲ ಆಗುವಂತಹ ಒಂದು ಇದು ಇದೆ. ಅದರಂತೆ ಇಲ್ಲಿ ಏನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಏನು ನೀವು ಇಲ್ಲಿ ಜ್ಞಾನ ಪಡ್ಕೋಬೇಕಾಗಿದೆ ಪಡ್ಕೊಳ್ಳಿ. ಯಾಕಂದ್ರೆ ಇಂಥ ಒಂದು ಅವಕಾಶ ಸಿಗಲ್ಲ, ನಿಮ್ಗೆ ಸಿಕ್ಕಿದೆ. ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೊಂಡು ನಿಮ್ಮ ಬೇರೆ ಬೇರೆ ಯಾವ ಸ್ಕೂಲ್ಗಳಲ್ಲಿ ನೀವು ಯಾವ ಕಾಲೇಜುಗಳಲ್ಲಿ ಓದ್ತಾ ಇದ್ದೀರಾ ಆ ಒಂದು ಶಿಕ್ಷಣ ಸಂಸ್ಥೆಯ ಹಾಗೂ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ ಈ ರಾಜ್ಯದ ಹೆಸರನ್ನು ನೀವೆಲ್ಲ ಮಕ್ಕಳು ತರಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸದಾವಕಾಶ ಕೊಟ್ಟು ನನ್ನನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಕರೆದಿದ್ದೀರಾ. ಇದು ನನ್ನ ಒಂದು ನನ್ನ ಒಂದು ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ಲದೂ ಒಳ್ಳೆಯದಾಗಲಿ. ನೀವು ನಮ್ಮ ವಿದ್ಯಾರ್ಥಿಗಳು, ನಮ್ಮ ತಾಲೂಕಿನ, ನಮ್ಮ ಸಾಲಿಗ್ರಾಮ ಗ್ರಾಮದ ವಿದ್ಯಾರ್ಥಿಗಳು, ನಮ್ಮ ತಾಲೂಕಿನ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಒಂದು ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಆಶಿಸ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿ ನನ್ನ ಮಾತು ಮುಗಿಸ್ತೀನಿ. ಒಂದು ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ, ಯಾರು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲರೂ ಭಾಷಣ ಮಾಡ್ತೀವಿ. ನಮ್ಮ ದೇಶದ ಅತಿ ದೊಡ್ಡ ಶತ್ರು ಅಂದರೆ ಈಗ ನಿಮ್ಗೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಈ ಬಾಬರು 1525ನೇ ಇಸ್ವಿನಲ್ಲಿ ದೆಹಲಿ ಮೇಲೆ ದಂಡಯಾತ್ರೆ ಬಂದಾಗ ನದಿ ಪಕ್ಕ, ಯಮುನಾ ನದಿ ಪಕ್ಕ ಆ ಕಡೆಯಲ್ಲಿ ಅವ್ರು ಬಿಡಾರ ಹೂಡಿದ್ರಂತೆ. ಈ ಕಡೆ ಬಿಡಾರ ನಮ್ಮ ಭಾರತೀಯ ಸೈನ್ಯ. ಅವರು ಸಂಜೆ ಟೈಮ್ ಓಡಾಡ್ತಾ ಇರಬೇಕಾದ್ರೆ ಸುಮಾರು ಕಡೆ ಬೆಂಕಿ ಉರಿತಾ ಇತ್ತಂತೆ. ಏನದು? ಅವ್ರನ್ನ ಗುಪ್ತಚರನ್ನ ಕೇಳ್ತಾರೆ ಬಾಬರ್, ಏನದು ಅಷ್ಟೊಂದು ಕಡೆ ಬೆಂಕಿ ಹಾಕೋರೆಲ್ಲ? ಅವರೆಲ್ಲ ಅಡುಗೆ ಮಾಡ್ಕೋತಾರೆ. ಅಡುಗೆ ಯಾಕೆ ಒಂದು ಕಡೆ ಮಾಡಲ್ಲ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭಾರತದಲ್ಲಿ ಹಂಗೇನೆ ಬೇರೆ ಬೇರೆ ಜಾತಿ ಧರ್ಮ ಐತೆ, ಅವರೆಲ್ಲ ಬೇರೆ ಬೇರೆ ಕಡೆ ಅಡುಗೆ ಮಾಡ್ತಾರೆ ಅಂತ. ಬಾಬರ್ ತುಂಬ ಸಣ್ಣ ಸೈನ್ಯದಿಂದ ಬಂದಿದ್ದರು. ಆಗ ದೆಹಲಿನ ಆಳ್ತಾ ಇದ್ದವರು ಕೂಡ ಮುಸ್ಲಿಂ ರಾಜರೇ. ಆದರೆ ಸಣ್ಣ ಸೈನ್ಯದೊಂದಿಗೆ ಬಂದಿದ್ರು. ಅವರು ತುಂಬ ತಮಾಷೆಯಾಗಿ ನಗ್ತಾ ಹೇಳಿದ್ರಂತೆ, ಹಂಗಾದ್ರೆ ನಾಳೆ ನಡೆಯೋ ಯುದ್ಧದಲ್ಲಿ ನಾವು ಗೆಲ್ತೀವಿ ಬಿಡಿ ಅಂತ. ಯಾಕೆ ಅಂತ ಅಲ್ಲ ಕಣ್ರಿ, ಊಟದಲ್ಲಿ ಒಗ್ಗಟ್ಟಿಲ್ಲ, ಯುದ್ಧದಲ್ಲಿ ಒಗ್ಗಟ್ಟಿರುತ್ತಾ? ಊಟದಲ್ಲಿ ಒಗ್ಗಟ್ಟಿಲ್ಲದೆ ಇರೋರು ಯುದ್ಧದಲ್ಲಿ ಒಗ್ಗಟ್ಟಿರ್ತಾರ? ಅವರು ನಮಗಿಂತ 10,000 ಜನ ಜಾಸ್ತಿ ಇದ್ರು ನಾವು ಯುದ್ಧ ಗೆಲ್ತೀವಿ ಅಂತ. ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆನೇ ಜಾತೀಯತೆ. ಸಣ್ಣದಕ್ಕೂ ಜಾತಿ ಸಂಘರ್ಷಗಳು.